ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಈ ಮರದಲ್ಲಿ 3 ಗಂಟೆ ಹಾಕಿದ್ರೆ ಸಾಕು, ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ನಮ್ಮ ಜೀವನದಲ್ಲಿ ಮರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ. ನಮಗೆ ಉಸಿರಾಟದಿಂದ ಹಿಡಿದು ಆಹಾರ ಪಡೆಯುವವರೆಗೆ ಮರಗಳು ನಮಗೆ ಬೇಕೇ ಬೇಕು. ಇನ್ನು ಹಿಂದೂ ಧರ್ಮದಲ್ಲಿ ಮರಗಳನ್ನ ದೇವರಂತೆ ಪೂಜೆ ಮಾಡಲಾಗುತ್ತೆ. ಕೆಲವು ಮರಗಿಡಗಳನ್ನ ಪೂಜಿಸೋದ್ರಿಂದ ಬೇಡಿಕೆಗಳೆಲ್ಲ ಈಡೇರುತ್ತೆ, ಜೊತೆಗೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಅನ್ನೋ ಮಾತನ್ನ ಕೇಳಿದಿರಿ. ಇನ್ನು ಕೆಲವು ಮರಗಳಲ್ಲಿ 3 ಗಂಟುಗಳನ್ನ ಹಾಕೋದ್ರಿಂದ ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಎನ್ನಲಾಗುತ್ತೆ. ಆ 3 ಮರಗಳು ಯಾವುವು? ಹಾಗೇನೆ ಹಿಂದೂ ಧರ್ಮದ ಪ್ರಕಾರ ಯಾವ ಮರಕ್ಕೆ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಪ್ರಕೃತಿಯನ್ನ ದೇವರು ಅಂತ ಪೂಜಿಸೋ ಸಂಪ್ರದಾಯ ನಮ್ಮದು. ಮರಗಿಡಗಳಲ್ಲೂ ನಾವು ದೇವರನ್ನ ಕಾಣ್ತೀವಿ. ಕೆಲವು ಮರಗಳಲ್ಲಿ ಸ್ವತಃ ದೇವರೇ ಬಂದು ವಾಸ ಮಾಡ್ತಾರೆ ಅಂತ ಕೂಡ ನಾವು ನಂಬಿದ್ದೀವಿ. ಅದಕ್ಕಾಗಿಯೇ ಮರಗಳಿಗೆ ದಾರ ಕಟ್ಟಿ ಪೂಜೆ ಮಾಡೋದು ಅಥವಾ ತುಳಸಿ ಗಿಡಕ್ಕೆ ದೀಪ ಹಚ್ಚಿ ಪೂಜಿಸೋದೆಲ್ಲ ಸಾಮಾನ್ಯ. ಮೊದಲಿಗೆ ಹಿಂದೂ ಧರ್ಮದಲ್ಲಿ ಮುಖ್ಯವಾಗಿ ಪೂಜಿಸಲಾಗುವ ಗಿಡಗಳ ಕುರಿತು ತಿಳ್ಕೊಳ್ಳೋಣ. ಬಳಿಕ ಯಾವ ಗಿಡದಲ್ಲಿ 3 ಗಂಟೆ ಹಾಕಿದ್ರೆ ಯಶಸ್ಸು ಸಿಗುತ್ತೆ ಅನ್ನೋದನ್ನ ನೋಡೋಣ. ಹಿಂದೂ ಧರ್ಮದಲ್ಲಿ ತುಳಸಿಯನ್ನ ತುಂಬಾನೇ ಪವಿತ್ರವಾದ ಸಸ್ಯ ಎನ್ನಲಾಗುತ್ತೆ. ತಾಯಿ ಲಕ್ಷ್ಮೀ ದೇವಿ ತುಳಸಿ ಗಿಡದಲ್ಲಿ ವಾಸ ಮಾಡ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಪ್ರತಿದಿನ ತುಳಸಿಯ ಕೆಳಗೆ ತುಪ್ಪದ ದೀಪವನ್ನ ಹಚ್ಚಿ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಒಲಿತಾಳೆ. ಜೊತೆಗೆ ಮನೆಯಲ್ಲಿ ಸಂತೋಷ, ಸಮೃದ್ಧಿ, ಶಾಂತಿ ಸದಾ ಇರುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ತುಳಸಿ ಗಿಡವು ವಿಷ್ಣುವಿಗೆ ತುಂಬಾನೇ ಪ್ರಿಯವಾದ ಗಿಡ. ಹಾಗಾಗಿ ತುಳಸಿಯನ್ನ ಪೂಜಿಸದೆ ವಿಷ್ಣುವಿನ ಆರಾಧನೆಯು ಅಪೂರ್ಣವಾಗುತ್ತೆ. ತುಳಸಿ ದೇವಿಯನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿ ಜೊತೆಗೆ ವಿಷ್ಣುವಿನ ಆಶೀರ್ವಾದವು ನಿಮಗೆ ಸಿಗುತ್ತೆ. ಎರಡನೇದಾಗಿ ಆಲದ ಮರ. ಈ ಮರಕ್ಕೆ ನಿತ್ಯವೂ ಪೂಜೆಯನ್ನ ಮಾಡಿದ್ರೆ ಜೀವನದ ಎಲ್ಲಾ ಸಂಕಷ್ಟಗಳು ದೂರವಾಗಿ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಈ ಮರವನ್ನ ಪೂಜೆ ಮಾಡಿದ್ರೆ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದಕ್ಕೆ ವೈಜ್ಞಾನಿಕ ಕಾರಣನೂ ಇದೆ. ಒಟ್ನಲ್ಲಿ ಈ ಮರದ ಪೂಜೆ ಮಾಡೋದ್ರಿಂದ ಸಮಸ್ಯೆಗಳು ನಿವಾರಣೆಯಾಗೋದು ಖಚಿತ. ಶಮಿ ವೃಕ್ಷಕ್ಕೆ ಅನಾದಿ ಕಾಲದಿಂದಲೂ ಮಹತ್ವವನ್ನ ನೀಡುತ್ತಾ ಬರಲಾಗಿದೆ. ರಾಮಾಯಣ, ಮಹಾಭಾರತದ ಕಾಲದಲ್ಲೇ ಇದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಪ್ರತಿದಿನ ಸಂಜೆ ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ಶಮಿ ವೃಕ್ಷದ ಕೆಳಗೆ ದೀಪವನ್ನ ಹಚ್ಚೋದ್ರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಪ್ರಗತಿಯಾಗುತ್ತೆ. ಅಷ್ಟೇ ಅಲ್ಲ, ಪ್ರತಿ ಶನಿವಾರ ಆಲದ ಎಣ್ಣೆಯ ದೀಪವನ್ನ ಈ ಮರದ ಮುಂದೆ ಬೆಳಗಿದ್ರೆ ನಿಮಗಿರುವಂತಹ ಶನಿ ದೋಷವು ಪರಿಹಾರವಾಗುತ್ತೆ. ಇದನ್ನ ಮಿಸ್ ಮಾಡದೆ ಮಾಡಿ ನೋಡಿ. ಮತ್ತೊಂದು ವಿಶೇಷವಾದ ಮರ ಅಂತಂದ್ರೆ ಅದು ಅರಳಿ ಮರ ಅಥವಾ ಅಶ್ವತ್ಥ ಮರ. ಈ ಮರಕ್ಕೆ ಹೆಚ್ಚು ಶಕ್ತಿ ಇರುತ್ತೆ ಅನ್ನೋ ನಂಬಿಕೆ ಇದೆ. ಈ ಮರವನ್ನ ಬ್ರಹ್ಮ, ವಿಷ್ಣು ಹಾಗೂ ಶಿವನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಈ ಮರದ ತೊಗಟೆಯಲ್ಲಿ ವಿಷ್ಣು, ಬೇರುಗಳಲ್ಲಿ ಬ್ರಹ್ಮ ಹಾಗೂ ಕೊಂಬೆಗಳಲ್ಲಿ ಶಿವನು ವಾಸ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ಅದಕ್ಕಾಗಿಯೇ ಈ ಮರಕ್ಕೆ ಪ್ರದಕ್ಷಿಣೆಗೆ ಬರುವಾಗ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅನ್ನೋ ಮಂತ್ರವನ್ನ ಪಠಿಸಲಾಗುತ್ತೆ. ಹೆಚ್ಚಿನ ದೇವಸ್ಥಾನಗಳಲ್ಲಿ ಈ ಮರ ಇದ್ದೇ ಇರುತ್ತೆ. ಇನ್ನು ಪ್ರತಿ ಶನಿವಾರ ಅರಳಿ ಮರದ ಕೆಳಗೆ ದೀಪವನ್ನ ಬೆಳಗೋದ್ರಿಂದ ಶನಿಯ ಕೋಪ ಕಡಿಮೆಯಾಗುತ್ತಂತೆ. ಅಶ್ವತ್ಥ ಮರದಲ್ಲಿ ದೇವಾನುದೇವತೆಗಳು ಇರೋದ್ರಿಂದ ನಮ್ಮ ಎಲ್ಲ ಪ್ರಾರ್ಥನೆಗಳು ಬೇಗನೆ ದೇವರಿಗೆ ತಲುಪುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಪ್ರತಿಯೊಂದು ವೃಕ್ಷಗಳಿಗೂ ಅದರದ್ದೇ ಆದ ಶಕ್ತಿ ಇದೆ ಅನ್ನೋದು ನಿಮಗೆ ತಿಳಿದಿದೆ ಅಲ್ವಾ? ಇವಾಗ ನಾವು ಮತ್ತೊಂದಷ್ಟು ಪವರ್ಫುಲ್ ಉಪಾಯಗಳನ್ನ ನಿಮಗೆ ಹೇಳ್ತೀವಿ. ಅದೇನು ಅಂತಂದ್ರೆ, ಕೆಲವು ಮರಗಳಲ್ಲಿ ನೀವು 3 ಗಂಟೆ ಹಾಕಿದ್ರೆ ಸಾಕು. ಹೌದು, ಕೇವಲ 24 ಗಂಟೆಗಳಲ್ಲೇ ನಿಮ್ಮ ಎಲ್ಲ ಆಸೆಗಳು, ಕನಸುಗಳು ಈಡೇರುತ್ತವೆ. ಹಾಗಿದ್ರೆ ಆ ಗಿಡಗಳು ಯಾವುವು? ಅದರಿಂದ ಏನೆಲ್ಲಾ ಪ್ರಯೋಜನಗಳಿವೆ ಅನ್ನೋದನ್ನ ನೋಡೋಣ ಬನ್ನಿ.
ನಿಮ್ಮಲ್ಲಿ ಹೆಚ್ಚಿನ ಜನರು ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಅಲ್ವಾ? ಈ ಸಮಸ್ಯೆಯಿಂದ ಹೇಗಪ್ಪ ಹೊರಬರೋದು, ನಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಉಳಿಯುವಂತೆ ಮಾಡೋದು ಹೇಗೆ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರಬಹುದು ಅಲ್ವಾ? ಇದರಿಂದ ನೀವು ತುಂಬಾನೇ ಕಷ್ಟದಲ್ಲಿದ್ದೀರಾ. ಕಷ್ಟಪಟ್ಟರೂ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಅನ್ನೋ ಚಿಂತೆಯಲ್ಲಿ ನೀವಿದ್ರೆ ಒಂದು ಸಲ ಈ ಉಪಾಯವನ್ನ ಮಾಡಿ ನೋಡಿ. ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಇದರ ಫಲ ಯಾವತ್ತೂ ವಿಫಲ ಆಗೋದೇ ಇಲ್ಲ. ಮೊದಲನೇದಾಗಿ ಅಮರ್ ಬೇಲದ ಮರ. ಇದು ಸಾಮಾನ್ಯವಾಗಿರುವ ಬೇಲದ ಮರ ಅಲ್ಲ, ಇದು ಕಾಡಿನಲ್ಲಿರುವಂತಹ ಅಮರ್ ಬೇಲದ ಮರ. ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ನೀವು ಅಮರ್ ಬೇಲ್ ಮರದಲ್ಲಿ 3 ಗಂಟುಗಳನ್ನು ಹಾಕಬೇಕು. ಅದರಲ್ಲೂ ಅರಳಿ ಮರದ ಮೇಲೆ ನೇತಾಡ್ತಾ ಇರೋ ಅಮರ್ ಬೇಲ್ ಮರದಲ್ಲಿ 3 ಗಂಟುಗಳನ್ನು ಹಾಕೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಬೇಗನೆ ಪರಿಹಾರ ಸಿಗುತ್ತೆ. ಗಂಟನ್ನು ಹಾಕುವ ಸಮಯದಲ್ಲಿ ನಮ್ಮ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡು, ಸಾಲದ ಸಮಸ್ಯೆ ನಿವಾರಿಸುವಂತ ಭಕ್ತಿಯಿಂದ ಬೇಡ್ಕೊಳ್ಳಿ, ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ. ಎರಡನೇದಾಗಿ ಅರಳಿ ಮರ. ಹೌದು, ಅರಳಿ ಮರದಲ್ಲಿ ಬೇರುಗಳು ನೇತಾಡೋದನ್ನ ನೀವು ನೋಡಿರಬಹುದು ಅಲ್ವಾ? ಇದು ಅತ್ಯಂತ ಪವಿತ್ರ ಮರ ಕೂಡ ಹೌದು. ಈ ಮರದ ಬೇರುಗಳಲ್ಲಿ ನೀವು 3 ಗಂಟುಗಳನ್ನು ಹಾಕೋದ್ರಿಂದ ಧನಪ್ರಾಪ್ತಿಯಾಗುತ್ತೆ. ನಿಮಗೆ ಅಚಾನಕ್ಕಾಗಿ ಧನಪ್ರಾಪ್ತಿಯಾಗಬೇಕು ಅಂತಂದ್ರೆ ಅರಳಿ ಮರದ ಬೇರುಗಳಲ್ಲಿ 3 ಗಂಟನ್ನ ಹಾಕಿ. ಇದರಿಂದ ಅಚಾನಕ್ಕಾಗಿ ನಿಮಗೆ ಧನಲಾಭವಾಗುತ್ತೆ. ಅಷ್ಟೇ ಅಲ್ಲದೆ ಲಕ್ಷ್ಮೀದೇವಿಯ ಕೃಪೆ ಕೂಡ ಸದಾ ನಿಮ್ಮ ಮೇಲಿರುತ್ತೆ. ಇನ್ನು ಕೊನೆಯದಾಗಿ ಶಂಖಪುಷ್ಪ. ಶಂಖಪುಷ್ಪ ಸಾಧಾರಣ ಗಿಡ ಅಲ್ಲ, ಇದು ಕೂಡ ತಾಯಿ ಲಕ್ಷ್ಮೀದೇವಿಗೆ ಸಂಬಂಧಿಸಿದ್ದು. ನಿಮ್ಮ ಕೈ ತುಂಬಾ ಹಣ ಇರಬೇಕು, ಧನ ಪ್ರಾಪ್ತಿಯಾಗಬೇಕು, ಹಣದ ಸಮಸ್ಯೆ ನಿವಾರಣೆಯಾಗಬೇಕು ಅಂತಂದ್ರೆ ನೀವು ಶಂಖಪುಷ್ಪ ಗಿಡ ಯಾವುದೇ ಭಾಗದಲ್ಲಿ, ಅಂದ್ರೆ ಅದರ ಎಲೆ ಆಗಿರಬಹುದು, ಬೇರು ಅಥವಾ ಗಿಡ ಎಲ್ಲಿಯಾದ್ರೂ ಸರಿನೇ 3 ಗಂಟುಗಳನ್ನು ಹಾಕಬೇಕು. ಇದರಿಂದ ಕೂಡ ಧನ ಪ್ರಾಪ್ತಿಯಾಗುತ್ತೆ. ಲಕ್ಷ್ಮೀ ದೇವಿಗೆ ಒಂದು ಹೂ ಅರ್ಪಿಸಿದ್ರೆ ಸಾಕು, ದೇವಿ ಕೂಡ ಪ್ರಸನ್ನಳಾಗ್ತಾಳೆ. ಹಾಗಾಗಿ ಇದನ್ನ ಮಾಡಿ ನೋಡಿ. ವೀಕ್ಷಕರೇ, ನೋಡಿದ್ರಲ್ವಾ? ಈ ಮರದಲ್ಲಿ 3 ಗಂಟುಗಳನ್ನು ಹಾಕಿದ್ರೆ ಸಾಕು, ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.